ಮುದಿವನ್ ಇಲ್ಲಿ ನನ್ನ ಮಗ. ಮಗನೇಂದು ಏನು ನೋಡ್ತಾ ಇದೀಯ ನೀನು? ಹಾಂ, ಅದೇನು ಹುಡುಕ್ತಿದೀಯ? ಅಲ್ಲೇನು ಇಟ್ಟಿದೀಯ? ಈ ಕಡೆ ಬಾರೋ, ಅಡುಗೆ ಮಾಡ್ಬೇಕು ನಾನು. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 30 ಡೇಸ್ ಚಾಲೆಂಜ್ನ ಡೇ 13 ಡೇ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಟೊಮೊಟೊ ಬಾತ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಮಸಾಲೆಗೆ ಏನು ಬೇಕು ಅಂತ ತೋರಿಸ್ಕೊಡ್ತೀನಿ. 1 ಟೊಮೊಟೊ, 1 ಈರುಳ್ಳಿ, 6 ಅಂದರೆ 5 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದಿಷ್ಟು ಶುಂಠಿ, ಹಾಗೆ ಒಂದು ಸ್ವಲ್ಪ ತೆಂಗಿನ ತುರಿ, 1 ಸ್ಪೂನು ಧನಿಯಾ ಕಾಳು, ಹಾಗೆ ಲವಂಗ, ಒಂದು 5 ಪೀಸ್ ಚಕ್ಕೆ. ಇದು ಮಸಾಲ ರುಬ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ 2 ಟೊಮೊಟೊ, 2 ಈರುಳ್ಳಿ, ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಮತ್ತು ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ, ಹಾಗೆ ನೆನೆಸಿರೋ ಬಟಾಣಿ. ಇಷ್ಟು ಒಗ್ಗರಣೆಗೆ. ಇವಾಗ ಬನ್ನಿ ಮಸಾಲ ರುಬ್ಕೋತೀನಿ. ನೆಕ್ಸ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಕೂಡ ರುಬ್ಕೊಂಡೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಇಷ್ಟೇ ಮಸಾಲೆಗೆ. ಇವಾಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ಕುಕ್ಕರ್ ಕಾರಿದೆ. ಇದಕ್ಕೆ ಎಣ್ಣೆ ಹಾಕೋತೀನಿ. ಎಣ್ಣೆನೂ ಕಾದಿದೆ. ಇದಕ್ಕೆ ಚಕ್ಕೆ, ಲವಂಗ, ಪಲಾವ್ ಎಲೆ ಇದನ್ನು ಹಾಕೋತೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕೋತೀನಿ. ಇವಾಗ ಇದಕ್ಕೆ ಟೊಮೊಟೊನೂ ಹಾಕೋತೀನಿ. ಇವಾಗ ಇದಕ್ಕೆ ಕರಿಬೇವು ಹಾಕೋತೀನಿ. ಇದಕ್ಕೆ ಬಟಾಣಿ ಹಾಕೋತೀನಿ. ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಕೂಡ ಹಾಕೋತೀನಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಪುದೀನ ಹಾಕೋತೀನಿ. ತೋರಿಸಿದ್ನಲ್ಲ, ಇಷ್ಟೇ ಇಂಗ್ರೀಡಿಯೆಂಟಲ್ಲಿ ನಾನು ಮಾಡ್ಕೊತಿದ್ದೀನಿ. ಯಾವುದೇ ಪುಡಿಗಳನ್ನೂ ಹಾಕಲ್ಲ, ಚಿಲ್ಲಿ ಪೌಡ್ರನ್ನು ಕೂಡ ಹಾಕಲ್ಲ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇಷ್ಟೇ ಮಸಾಲ ಹಾಕೊಂಡು ಮಾಡಿ ನೋಡಿ. ಇವಾಗ ನೆಕ್ಸ್ಟು ಚೆನ್ನಾಗಿದೆ ಎಣ್ಣೆ ಬಿಟ್ಕೊಂಡ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು, ನೆನೆಸಿಟ್ಟಿದ್ವಲ್ಲ ಆ ರೈಸ್ನು ಕೂಡ ಹಾಕ್ಬಿಟ್ಟು ತೋರಿಸ್ತೀನಿ. ಬನ್ನಿ ಇವಾಗ ನೆಕ್ಸ್ಟು ಇದಕ್ಕೆ ಉಪ್ಪನ್ನು ಕೂಡ ಹಾಕುತ್ತೀನಿ. ಇವಾಗ ಇದು ಎಣ್ಣೆ ಬಿಟ್ಕೊಂಡಿದೆ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋತೀನಿ. ನಾನು 2 ಲೋಟ ಅಕ್ಕಿ ಹಾಕೊಂಡಿದ್ದೀನಿ. ಅದನ್ನು ನೆನೆಸಿಟ್ಟಿದ್ದೀನಲ್ಲ, ಹಾಗಾಗಿ ನಾನು 3 ಲೋಟ ನೀರನ್ನ ಹಾಕೋತೀನಿ. ಇವಾಗ ಇದು ಕುದೀತಾ ಇದೆ. ಇದಕ್ಕೆ ಯಾವಾಗಲೇ ನೆನೆಸಿಟ್ಕೊಂಡಿದ್ನಲ್ಲ ಆ ರೈಸ್ನ ಕೂಡ ಹಾಕೋತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊತೀನಿ. ತಿಂಡಿ ಕೂಡ ರೆಡಿ ಆಗಿದೆ. ನೆಕ್ಸ್ಟು ಮಕ್ಕಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬೇಕು. ಹಾಗೆ ನಾನು ಕೂಡ ಇವಾಗ ಫ್ರೆಶ್ ಅಪ್ ಆಗಿ ಬರ್ತೀನಿ. ಫ್ರೆಶ್ ಅಪ್ ಆಗಿ ಸಿಗ್ತೀನಿ ತಿಂಡಿ ಮಾಡುವಾಗ. ಬಾಯ್. ಏನು ಕೊಡಲಿಲ್ಲ.
ಹಾಯ್ ಮಾಡು ಮಗ್ನೆ. ಹಾಯ್ ಮಾಡಲ್ವಾ ನೀನು? ಕ್ರೀಮು ಟೇಸ್ಟಿ ಆಗಿದೆಯಾ? ಕ್ರೀಮ್ ತಿಂತಾರೇನೋ? ಯುವನ್ ಸೇ ಹಾಯ್ ಮುದ್ದು ಬಂಗಾರಿ. ಹುಡುಗಿ ಆಗ್ಬಿಟ್ಟಿದ್ದೀರಾ ಇವತ್ತು ನೀವು. ಚೋ ಕ್ರೀಮ್ ಎಲ್ಲ ತಿನ್ಬಾರ್ದು ಬಂಗಾರಿ. ಇಶಿ ಹುಡುಗಿ ಆಗ್ಬಿಟ್ಟಿದ್ದೀರಾ ಇವತ್ತು ನೀವು. ಕ್ಯೂಟ್ ಆಗಿ ಅಕ್ಕ ನನ್ನ ಫ್ರಾಕ್ ಹಾಕೋಬಿಡಿ, ಇನ್ನೂ ಸೂಪರಾಗಿ ಕಾಣಿಸ್ತೀರಾ. ಹಾಕ್ಲಾ ಫ್ರಾಕು ಮಗ್ನೆ? ಡ್ರೈ ಆಗುತ್ತೆ ಮುಖ ಎಲ್ಲ. ಆಮೇಲೆ ಕ್ರೀಮ್ ಹಾಕೊಳ್ಳಿಲ್ಲ ಅಂದ್ರೆ ಅಲರ್ಜಿ ಹಾಕೊಡ್ತೀನಿ. ಕ್ರೀಮ್ ಹಾಕೊಂಡ್ರೆ ಏನಾಗುತ್ತೆ? ನಾವೆಲ್ಲ ಹಾಕೊಂಡಿಲ್ಲ ನೋಡು, ಅವನು ಹಾಕೊಂಡಿದ್ದಾನೆ, ನಾನು ಹಾಕೊಂಡಿದ್ದೀನಿ. ನೀನ್ ಚೆನ್ನಾಗ್ ಕಾಣಿಸೋದು ಇಷ್ಟ ಅಲ್ವ ನಿಂಗೆ? ನಿಂಗ್ ಬೇಡವಾ ಚೆನ್ನಾಗ್ ಕಾಣಿಸೋದು? ನಾನು ಇವನು ಊರ್ಗ್ ಹೋಗ್ತೀನಿ, ನನ್ನ ನೀನ್ ಬಿಟ್ಬಿಟ್ಟು. ಮತ್ತೆ ಇವನು ಊರ್ಗ್ ಹೋಗೋಣವಾ? ಹೋಗೋಣ? ಅಕ್ಕ ಬೇಡ ಅಲ್ವಾ? ಕ್ರೀಮ್ ಹಾಕ್ಸ್ಕೊಳಲ್ಲ, ಏನಿಲ್ಲ, ಅಳ್ತಾಳೆ. ಹಂಗ ನಾನು ಕರ್ಕೊಂಡು ಹೋಗಲ್ಲ ನಿನ್ನ ಬಂದ್ರು ಕರ್ಕೊಂಡು ಹೋಗಲ್ಲ. ಬಾ, 2 ಜುಟ್ಟ ಹಾಕೊಡ್ತೀನಿ ನಿನ್ಗೂ ಅವನ ತರನೇ. ಬಾ ಬಾ ಬಾ. ಹಾ ಗುಡು ಅಂತ ಹೊಡ್ದು ಗುಡು ಅಂತ ಯಾಕೆ ಕೊಡ್ಬತ್ತಿ? ನಾನೇ ಎತ್ಕೊತೀನಲ್ಲ. ಬಾ ಇಟ್ಕೊಂಡು ಕರ್ಕೊಂಡಿದ್ದೀನಿ. ಹಾಕ್ಸ್ಕೊಬ್ತು ನೋಡಪ್ಪ ಫೈಲಲ್ಲಿ. ನಿನ್ನೆ ಕರ್ಕೊಂಡು ಹೋಗ್ಲಾ? ಅವನು ಬೇಡ ಅಲ್ವಾ? ಆ ತರ ಜುಟ್ಟಾಕತ್ತೆ ಇವನ್ ತರ ಕೂದಲು ಬೆಳೆದಿರ್ಬೇಕು. ಅಳ್ಬಾರ್ದು. ಅಪ್ಪಂಗೆ ತೋರ್ಸಕ್ ಎಷ್ಟು ಚೆನ್ನಾಗಿ. ಕನ್ನಡಿ ನೋಡ್ಕೊ, ಒಂದು ನಿಮಿಷ ಕನ್ನಡಿ ನೋಡ್ಕೊ. ಬಿಡು ಇನ್ನೊಂದು ಬರಲಿಲ್ಲ ಇರೋ ತರ್ತೀನಿ. ಆಯ್ತು ಇವನ್ ಬಿಡೋ ಅಕ್ಕನ್ ಜುಟ್ನ. ಇವನ್ ಇಲ್ಲಿ ನೋಡು. ಹಾಯ್ ಸೇ ಹಾಯ್. ಬಿಡೋ ಅವಳು ಜುಟ್ಟು ಹಾಕಿದಾಕ್ತಿ ಬಿಡಲಿ. ಬನ್ನಿ ಇವಾಗ ತಿಂಡಿ ಮಾಡೋಣ. ಕಮ್ ಬೇಗ ಬರಬೇಕು. ಬನ್ನಿ ಹೇಗಾಗಿದೆ ತೋರಿಸ್ಕೊಡ್ತೀನಿ. ವಾವ್ ಸೂಪರ್ ಎಮ್ಮಿ. ಇವಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೊಡ್ತೀನಿ. ಮಗಳಿಗೆ ಫಸ್ಟ್ ತಿಂಡಿ ಹಾಕೊಡ್ತೀನಿ. ಅವ್ಳು ತಿನ್ನೋಷ್ಟು ತುಂಬಾ ಟೈಮ್ ಆಗುತ್ತೆ. ಇವಾಗ ಹಸ್ಬೆಂಡ್ಗೂ ಹಾಕೊಡ್ತೀನಿ. ಮುದ್ದಲ್ಲ ನೀನು ಏನಂದ್ರಲ್ಲ, ಇಷ್ಟು ತಿನ್ನಿಸ್ಬಿಟ್ರೆ ನೀನು. ನನ್ನ ಮಗಳು ನನ್ನ ಹತ್ರ ತಿಂದೇ ತಿಂತಾಳೆ ಅಲ್ವ ಮಗಳು? ನಮ್ಮನ ಹತ್ರ ತಿಂತೀಯ ತಾನೆ? ಹೇಗಿದೆ ಚಿನ್ನು ಟೊಮೊಟೊ ಬಾತು? ಜೋರಾಗಿ ಹೇಳ್ಬೇಕು. ಏನಿದು? ಟೊಮೊಟೊ ಬಾತ್. ಬರ ಸರಿ, ನಾನು ತಿನ್ನಿಸ್ತಿದ್ದೀನಿ ತಾನೆ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತೀನಿ. ಎಲ್ಲ ಹೋದ್ಮೇಲೆ ನೆಕ್ಸ್ಟ್ ನಾನು ಕೂಡ ಹಾಕೊಂಡು ತಿಂತೀನಿ. ಅವರು ಮೊಸರು ಬೇಡ ಅಂತಂದ್ರು. ಮೊಸರು ಬಜ್ಜಿ ಮಾಡೋಣ ಅಂತ ಅನ್ಕೊಂಡೆ. ಮೊಸರು ಬಜ್ಜಿ ಬೇಡ ಅಂತಂದ್ರು. ಹಾಗಾಗಿ ಇದು ನನ್ನ ಮಗನಿಗೆ ಪೊಮಗ್ರಾನೇಟು
ವಾಟರ್ ಬಾಟಲು ರೆಡಿ ಆಯಿತು. ಇವಾಗ ಕೊಡೋಣ ಅವ್ರಿಗೆ. ಇವಾಗ ನೀನ್ ಬೇಗ ಎತ್ತು, ಬೇಗ ಎತ್ತು, ಬೇಗ ಹೆಲ್ಮೆಟ್ ಕೊಡು. ಇವನ್ ಕಾಫಿ ಕೊಟ್ಟಿದ್ಯಾ? ಬಾಯ್ ಇವನ್ ಕಾಫಿ ಕೊಟ್ಟಿದ್ಯಾ? ತಗೋ ಬ್ಯಾಗ್ನ. ಅಣ್ಣ ಕಾರ್ ಬಿಡು ಸಾಕು. ಅಯ್ಯೋ ಬಿಡಿಕ್ಷ ಸ್ಲಿಪ್ಪರ್ ಹಾಕೋತಿಯಾ? ಬಟ್ಟೆ ಹಾ ಚೀ ಆ ಥರ ಎಲ್ಲ ಮಾಡ್ತಾರಾ? ಮಗ ಕೂಡ ಮಲ್ಕೊಂಡ. ಇವಾಗ ತಿಂಡಿನೂ ಕೂಡ ಮಾಡ್ಕೋಬೇಕು. ಟೈಮು 10 ಕಾಲಾಗಿದೆ. ಇದನ್ನು ನಾನು ಹಾಕೊಂಡು ತಿಂಡಿ ಮಾಡ್ತೀನಿ, ತೋರಿಸ್ತೀನಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ನಾನು ಕೂಡ ತಿಂಡಿ ಮಾಡ್ಕೋತೀನಿ. ತಿಂಡಿ ಅಂತೂ ಸೂಪರಾಗಿ ಬಂದಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ನಾನು ಮಾಡಿದ್ದೀನಿ ಅಂತ ನಾನೇ ಹೊಗಳ್ಕೊತಿಲ್ಲ, ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿಬಿಟ್ಟು ನೀವು ಕೂಡ ಮನೇಲಿ ಇದೇ ಥರ ನಾನು ಮಾಡಿರೋ ಥರನೇ ಮಾಡಿ ನೋಡಿ. ಮಾಡಿರೋ ಚೆನ್ನಾಗಿ ಬಂದಿದೆ, ನೀವೇ ಹೇಳ್ತೀರಾ. ಸೂಪರ್ ಬಂದಿದೆ. ಇವಾಗ ಇದೆಲ್ಲ ಖಾಲಿ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಇವಾಗ ತಿಂಡಿ ಕೂಡ ಮುಗೀತು. ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮಕ್ಕಳು ಮನೆಯೆಲ್ಲ ಆಟ ಸಾಮಾನಿಂದ ಎಲ್ಲ ಕ್ಲೀನ್ಸ್ ಎಲ್ಲ ಪಿಲಿಯಾಗಿ ಬಿದ್ದಿದ್ದಾವೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮತ್ತು ಇವಾಗ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಬನ್ನಿ ಈಗ ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ಪಾತ್ರೆ ಇದ್ದಾವೆ, ತುಳಿದು ಹೋಗ್ಬಿಡ್ತೀನಿ. ಕಿಚನ್ ಕೂಡ ಕ್ಲೀನ್ ಆಯಿತು. ಪಾತ್ರೆ ಎಲ್ಲ ಆಮೇಲೆ ಜೋಡಿಸ್ಕೊತೀನಿ, ನೀರೆಲ್ಲ ಸೋರಿದ್ಮೇಲೆ. ಕಿಚನ್ ಎಲ್ಲ ಕ್ಲೀನ್ ಆಯಿತು. ನೆಕ್ಸ್ಟು ಹಾಲ್ ಕ್ಲೀನ್ ಮಾಡಿ ನೆಕ್ಸ್ಟು ರೂಮ್ನ ಕ್ಲೀನ್ ಮಾಡಬೇಕು. ಆಟ ಸಾಮಾನುಗಳೆಲ್ಲ ಇಟ್ಟಿರ್ತೀನಿ. ಹಾಲೆಲ್ಲ ಕ್ಲೀನ್ ಆಯಿತು. ನೆಕ್ಸ್ಟು ರೂಮ್ನ ಕ್ಲೀನ್ ಮಾಡ್ಕೋಬೇಕು. ಇವಾಗ ಗಿಡಗಳಿಗೆ ನೀರು ಹಾಕೋಣ. ಬಿಸಿಲು ಬಂದಿದೆ ಸ್ವಲ್ಪ, ಗಿಡಗಳಿಗೆ ನೀರು ಹಾಕಿಲ್ಲ. ಗಿಡಗಳಿಗೆ ಸ್ವಲ್ಪ ನೀರು ಹಾಕ್ಬಿಟ್ಬರೋಣ ಬನ್ನಿ. ಬಿಸಿಲು ಬರ್ತಾ ಇದೆ ಇವಾಗ ಸ್ವಲ್ಪ. ಮಕ್ಕಳು ಎಷ್ಟೆಲ್ಲ ಗಲೀಜು ಮಾಡಿಟ್ಟಿದ್ದಾರೆ, ಎತ್ತಿಡಬೇಕು. ಈಗ ರೂಮ್ ಕೂಡ ಕ್ಲೀನ್ ಆಯಿತು, ಎಲ್ಲ ಕೆಲಸ ಮುಗೀತು.
ಇವತ್ತಿನ ಬೆಳಗಿನ ಕೆಲಸ ಮುಗೀತು, ಇನ್ನು ಮಧ್ಯಾಹ್ನದ ಕೆಲಸ ಇದೆ, ಇನ್ನು ಸಂಜೆ ಕೆಲಸ ಇದೆ, ಮಾಡ್ಕೋಬೇಕು. ಇಷ್ಟೇನೆ ವಿಡಿಯೋದಲ್ಲಿ ತೋರ್ಸೋಕ್ಕಾಗೋದು. ಇಷ್ಟ ಆಗಿತ್ತು ನನ್ನ ಇವತ್ತಿನ ವಿಡಿಯೋ. ಡೈಲಿ ನಂದು ಇದೇ ಸೇಮ್ ರುಟೀನ್ ಇರುತ್ತೆ. ತಿಂಡಿ ಮಾತ್ರ ಚೇಂಜಸ್ ಇರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಚೇಂಜಸ್ ಇರಲ್ಲ. ಡೈಲಿ ಇದೇ ನನ್ನ ರುಟೀನು. ಬೆಳಿಗ್ಗೆ ಎದ್ದೇಳು, ತಿಂಡಿ ಮಾಡು, ಅವ್ರಿಗೆ ತಿನ್ನಿಸು, ಪೂಜೆ ಇದ್ದರೆ ಪೂಜೆ ಮಾಡು, ನೆಕ್ಸ್ಟ್ ಅವ್ರ ಆಫೀಸ್ಗೆ ಮತ್ತು ಮಗಳನ್ನ ನೋಡಿ ಕಳಿಸು, ನೆಕ್ಸ್ಟು ನನ್ನ ಮಗನ ಮಲಗಿಸೋದು, ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ಇದೇ ಇರುತ್ತೆ. ಇವತ್ತು ಫುಲ್ಲು ಒಂದು ಸ್ವಲ್ಪ ತೋರಿಸಿದ್ದೀನಿ, ಜಾಸ್ತಿನೇ ತೋರಿಸಿದ್ದೀನಿ ಇವತ್ತು ವಿಡಿಯೋದಲ್ಲಿ. ನಾಳೆ ನೋಡೋಣ, ದಿನೇ ಸ್ವಲ್ಪ ಜಾಸ್ತಿ ತೋರಿಸ್ತೀನಿ. ಫುಲ್ ಡೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಫುಲ್ ಡೇ ಮಾಡೋಕ್ಕಾಗಲ್ಲ, ಹಾಗಾಗಿ ಇಷ್ಟನ್ನೇ ತೋರಿಸಿದ್ದೀನಿ. ಆಗಿತ್ತು ನನ್ನ ಡೈಲಿ ರುಟೀನ್. ಯಾರೆಲ್ಲ ನಾನು ವಿಡಿಯೋ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.